ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ನಾನು ನಿಮ್ಗೆ ಇವತ್ತು ಆಂಜನಾಪುರ 9th ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತೋರಿಸ್ಕೊಂಡಿದ್ದೀನಿ. ಇದೇ ಈ ಮನೆ. ಅಕ್ಕಪಕ್ಕ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಯಾವುದೇ ಥರದ್ದು ನೀವು ಡಿಸ್ಟರ್ಬೆನ್ಸ್ನ ಅನುಭವಿಸಲ್ಲ. ಇದು ನಾರ್ತ್ ಫೇಸ್ ಗೇಟ್ ಆಗಿರುತ್ತೆ. ನಾರ್ತ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. 20/30 BDA. ಮನೆ ಅಪೋಸಿಟ್ ನೀವು 25 ಅಡಿ ವೈಟ್ ಡ್ರೆಸ್ಸಿನ ನೋಡ್ತೀರಾ. ಲ್ಯಾಂಡ್ ಮಾರ್ಕ್ ಹೇಳಬೇಕನ್ನೋ ಹೇಗಿದ್ರೆ NPS ಸ್ಕೂಲು ಅಥವಾ KRB ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ. ನೋಡ್ತಾ ಇದ್ದೀರಾ, ಇದು ಫ್ರಂಟ್ ಎಲಿವೇಷನ್. MS ಗೇಟ್ ಇದೆ. ಮನೆ ಹೆಸರು ಬರೋದಕ್ಕೆ ಸ್ಪೇಷಿಯಸ್ ಜಾಗ ಬಿಟ್ಟಿದ್ದಾರೆ. ಮನೆ ನಂಬರು 80 ಕಾಣಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾವೇರಿ ಪಾಯಿಂಟ್ ಕೊಟ್ಟಿದ್ದೀವಿ ಆಲ್ರೆಡಿ. ಪಾರ್ಕಿಂಗಲ್ಲಿ ನೀರು ಬರ್ತಾಯಿದೆ ಅಂತ ಅರ್ಥ. ಸಂಪಿದೆ ಇಲ್ಲೇ. ಆಮೇಲೆ ಈ ಕಡೆ ಬೋರ್ವೆಲ್ ಇದೆ. 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ 2/4 ವೆಟ್ರಿಫೈ ಟೈಲ್ಸ್ ಕೊಟ್ಟಿದ್ದಾರೆ. ಇಲ್ಲೇ ಎಲೆಕ್ಟ್ರಿಕ್ ಮೀಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ಕಾರು ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. ಹೀಗೆ ಪ್ಯಾನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. ಪಾರ್ಕಿಂಗ್ ಕೊಟ್ಟು ಮತ್ತು 1 RK ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಿಮ್ಗೆ ಬಾಡಿಗೆ ಬರುತ್ತೆ ಅಂತ ಅರ್ಥ. ಲೈಕ್ ಇಲ್ಲಿ 6,000 to 7,000 ರೂಪಾಯಿ ಬಾಡಿಗೆ ಬರುತ್ತೆ. ಇದು ಸ್ವಲ್ಪ ಮನೆ ಡಿಫ್ರೆಂಟ್ ಕನ್ಸ್ಟ್ರಕ್ಷನಲ್ಲಿ ಮಾಡಿದ್ದಾರೆ. ಅದು ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಸ್ಕೈಲೈಟ್ ಡೈರೆಕ್ಟ್ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ. ವೀಕ್ಷಣೆ ಮಾಡ್ತಾ ಇದ್ದೀರಾ, ಇದೆಲ್ಲ ಪಾರ್ಕಿಂಗ್ ಲೇಔಟು ಗ್ರೌಂಡ್ ಫ್ಲೋರಲ್ಲಿ. ಓಕೆ, ಈಗ 1 RK ತೋರಿಸ್ಕೊಡ್ತೀನಿ. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಇದು ಅಡುಗೆ ಮನೆ ಬರುತ್ತೆ, ಹಾಗಾಗಿ ಇಲ್ಲಿ ಕೂಡ UPVC ವಿಂಡೋ ಬರುತ್ತೆ. ಇಲ್ಲಿ ಎಡಗಡೆಗೇನೆ ಒಂದು L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ. ವಿತ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ವಾರ್ಡ್ರೋಬ್ ಎಲ್ಲ ಇದೆ. ಹಾಗೆ ಈ ಕಡೆ ಕನ್ವರ್ಟ್ ಮಾಡಿದರೆ ಇದು ಹಾಲಲ್ಲಿ ವಾರ್ಡ್ರೋಬರ್ ಎಲ್ಲ ಮಾಡಿದ್ದಾರೆ. TV ಕ್ಯಾಬಿನೆಟ್ ಎಲ್ಲ ಇದೆ. ಸೋಫಾ ಎಲ್ಲ ಇಟ್ಕೋಬೋದು. ಒಂದು ಗಂಡ ಹೆಂಡತಿ, ಓಕೆ ರಿಲ್ಯಾಕ್ಸ್, ಒಂದು ಗಂಡ ಹೆಂಡತಿ ಒಂದು ಮಗುವಿಗೆ ಹೇಳಿ ಮಾಡಿಸುವಂಥ ಮನೆ ಇದಾಗಿರುತ್ತೆ. ಬಟ್ಟೆ ಬರೆ ಎಲ್ಲ ಇಟ್ಕೋಬೋದು. TV ಎಲ್ಲ ಕುತ್ಕೊಂಡು ನೋಡ್ಬೋದು. ಹಾಗೆ ಬಾತ್ರೂಮ್ ಎಲ್ಲ ಇದೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಡೋರ್ ಕೂಡ ಓಪನ್ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು ಬಾತ್ರೂಮ್ ಕೂಡ ಇಲ್ಲಿರುತ್ತೆ. ಡೋರ್ ಆಗಲಿ ವಾಸ್ಕಲಾಗಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸೇಫ್ಟಿಗೋಸ್ಕರ MS ರೈಲಿಂಗ್ಸ್ ಹಾಕಿದ್ದೀವಿ. ನಾವು ಮೇನ್ ಡೋರ್ ಕ್ಲೋಸ್ ಮಾಡಿಕೊಂಡು ಬೇಕಾದರೆ ಈ ಡೋರ್ನ ಓಪನ್ ಮಾಡ್ಕೋಬೋದು. ಬೆಳಕುಗಳು ಚೆನ್ನಾಗಿ ಬರುತ್ತೆ. ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. ಫುಲ್ ಸೇಫ್ಟಿ ವೈಸ್ ಇದೆ ಡೋರ್ ಸೌಂಡ್ ಮಾಡಿದ್ದು. ಓಕೆನಾ, ಈಗ ಮೇಲ್ಗಡೆ ಹೋಗಿ ನಿಮಗೆ ಡೂಪ್ಲೆಕ್ಸ್ ಮನೆ ತೋರಿಸ್ಕೊಡ್ತೀನಿ. ಇಲ್ಲಿ ಶೂ ರ್ಯಾಕ್ ಬರುತ್ತೆ. ಗ್ಯಾಸ್ ಪ್ರಾವಿಷನ್ನು ಅದು ಸಪ್ರೇಟಾಗಿ ಮಾಡಿಕೊಡ್ತಾರೆ. 3.5 ಅಡಿ ವೈಡ್ ಬರುತ್ತೆ. ಸ್ಟೇರ್ ಕೇಸು ಲಪೋತ್ ಆಂಟಿಸಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. SS ರೈಲಿಂಗ್ಸು 304 kg ಜಿಂದಲ್ದು. ನಿಮಗೆ ಮೇಂಟೆನೆನ್ಸ್ ಸೀಸಾ ಎಲ್ಲ ಕಡೆಯೂ ವೆಟ್ರಿಫೈ ಟೈಲ್ಸ್ ಕೊಟ್ಟಿದ್ದಾರೆ. 2/4 ಅಲ್ವಾ, ಹಾಗಾದರೆ ನಮಗೆ ಅಲ್ಲಿ ಟೋಟಲ್ 3 ಲೈನ್ ಕೊಟ್ಟಿರೋದ್ರಿಂದ ಒಂದು 8 ಅಡಿ ಬರ್ಬೋದು ನನ್ನ ಪ್ರಕಾರ. ಎಸ್, ಇಲ್ಲಿ ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ಡೂಪ್ಲೆಕ್ಸ್ಗೆ ಹೋಗೋದಕ್ಕೆ ಇದು ನಾರ್ತ್ ಫೇಸ್ ಗೇಟು, ನಾರ್ತ್ ಫೇಸ್ ಡೋರ್ ಆಗಿರುತ್ತೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 12 mm ಗ್ರಾಸ್ ಫಿನಿಷಿಂಗಲ್ಲಿ ಕ್ಯಾಮ್ರಾ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು. ಇಲ್ಲೂ ಸುತ್ತ ನಿಮಗೆ ವಾಲ್ ಕ್ಲೈನಿಂಗ್ 2/4 ವೆಟ್ರಿಫೈ ಟೈಲ್ಸು ವಿತ್ ಬಾರ್ಡರು. ಒನ್ಸ್ ಅಪಾನ್ ಎ ಟೈಮ್ ಈ ಮನೆ ವಿಡಿಯೋ ಮಾಡಿದ್ದೆ, ಸೇಲ್ ಆಗಿದೆ. ಈಗ ಇಲ್ಲೂ ಕೂಡ ಇದೆ. ಇದು ಕೂಡ ಸೇಲ್ಗಿರೋದು. ರಸ್ತೆ ಫುಲ್ಲಿ ಡೆವಲಪ್ ಏರಿಯಾ. ಮೇನ್ ಡೋರು ನಾರ್ತ್ ಫೇಸ್. ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಹಾಫ್ ಮೂನ್ ಪೊಸಿಷನಲ್ಲಿದೆ. ಸ್ಲಿಪ್ಪರ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಗೆಳೆಯರೆ, ಇದು ಹಾಲು. ಈ ಹಾಲಲ್ಲಿ TV ಕ್ಯಾಬಿನೆಟ್ ಇಲ್ಲಿದೆ. ಓಕೆ, ಈ TV ಕ್ಯಾಬಿನೆಟ್ ಆಪೋಸಿಟಿಂದ ನಿಂತ್ಕೊಂಡು ನೋಡಿದರೆ ಹಾಲು ಈ ಥರ ಇದೆ. ನಾವು L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. 4/6. ಅಲ್ಲಿ UPS ಪಾಯಿಂಟು ಕೆಳಗಡೆ ಬರುತ್ತೆ. ನಾನು ನಿಮಗೀಗ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇದು TV ಕ್ಯಾಬಿನೆಟ್ಟು.
ಎಲ್ಲ ವಾಲ್ ಮೌಂಟ್ ಆಗಿರುತ್ತೆ ಇಂಟೀರಿಯರ್ ವರ್ಕು. 2 ಫ್ಯಾನ್ಗಳು ಕೊಟ್ಟಿದ್ದಾರೆ. ಹಾಗೆ ಟಿ ವಿ ಕ್ಯಾಬಿನೆಟ್ ಪಕ್ಕ ಪೂಜಾ ರೂಮ್ ಬರುತ್ತೆ. ಈ ಮನೆ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ದೆ. ಏನು ಅಂತಂದರೆ ಸ್ಕೈಲೈಟ್ ಏನಿದೆಯಲ್ಲ ಡೈರೆಕ್ಟಾಗಿ ಮನೆ ಒಳಗಡೆ ಬರುತ್ತೆ. ಇದೇ ಇಷ್ಟ ಆಗಿರೋದು, ತುಂಬ ಇಷ್ಟ ಆಗಿರೋದು ಅಂದರೆ ನನಗೆ ಈ ಮನೇಲಿ ಈ ಪಾರ್ಟ್ಸ್. ಫುಲ್ ಟಾಪ್ ಫ್ಲೋರಿಂದ ಮಳೆ ಬರೋದು ನೋಡ್ಬೋದು, ಅಥವಾ ಬಿಸಿಲು ಬಂದ್ರೂ ಒಳಗಡೆ ಬರುತ್ತೆ. ಬೆಳಕು ಮಾತ್ರ ಇಲ್ಲಿವರೆಗೂ ರೀಚ್ ಆಗುತ್ತೆ, ಎಲ್ಲ ಫ್ಲೋರ್ಗೂ ರೀಚ್ ಆಗುತ್ತೆ. ಇದು ಹೈಲೈಟು ಈ ಮನೆಯದು, ಸರಿನಾ? ಎಸ್, ಈಗ ಪೂಜಾ ರೂಮ್ ಇದೆ, ತೋರಿಸ್ಕೊಡ್ತೀನಿ. ಹಿಚ್ಚಿಂಗ್ ಗ್ಲಾಸ್ ಕೊಟ್ಟಿದ್ದಾರೆ. ಫ್ರೇಮ್ ಎಲ್ಲ ಟೀಕ್ ವುಡ್ಡು. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. ಚೆನ್ನಾಗಿದೆ. ಇದು ಪೂಜಾ ರೂಮ್. ಈಗ ಅಡುಗೆ ಮನೆ ತೋರಿಸ್ಕೊಡ್ತೀನಿ. ವುಡ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇದು ಕಾಮನ್ ಬಾತ್ರೂಮು. ಇಲ್ಲಿ ಎಡಗಡೆಗೆ ಒಂದು ಅಡುಗೆ ಮನೆ ಲುಕ್ಕು ಹೆವಿ ಲಕ್ಸುರಿಗೆ ಬಂದಿದೆ. ಯು ಶೇಪ್ ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ನಿಮಗೆ ಸಾಫ್ಟ್ ಕ್ಲೋಸ್ ಸ್ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಸಿಗುತ್ತೆ. ಇದು ಕ್ವಾಡ್ಸ್ ಆಗಿರುತ್ತೆ ವೈಟು. ಇಲ್ಲಿ ಅಕ್ವಾ ಗಾರ್ಡ್ ಪಾಯಿಂಟು, ಹಾಗೆ ಇಲ್ಲಿ ಒಲೆ ಇಟ್ಕೊಳ್ಳೋದಕ್ಕೆ ಇಲ್ಲಿ ಚಿಮ್ನಿ ಪಾಯಿಂಟು. ಓವರ್ ಹೆಡ್ ವಾರ್ಡ್ರೋಬರು, ಫ್ಯಾನ್ಸಿ ಲೈಟು, ಸ್ಟ್ರಿಪ್ ಲೈಟು, ವೆಂಟಿಲೇಷನ್ಗೆ ವಿಂಡೋ ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಅಡುಗೆ ಮನೆ ದೊಡ್ಡದಾಗಿದೆ. ಈ ಥರ ಬರುತ್ತೆ, ಸರಿನಾ? ಹಾಗೆ ಅಲ್ಲಿ ಆಪೋಸಿಟ್ಟು ಡೈನಿಂಗ್ ಹಾಲ್ ಏರಿಯಾ, ಕ್ರ್ಯಾಕರ್ ಯೂನಿಟು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಫ್ಯಾನ್ ಫಿಟ್ಟಿಂಗು, ಫ್ಯಾನ್ಸಿ ಲೈಟ್ ಫಿಟ್ಟಿಂಗು ಎಲ್ಲ ಕಂಪ್ಲೀಟಾಗಿ ಆಗೋಗಿದೆ. ನೀವು ಇಲ್ಲಿ ಫ್ರಿಜ್ನ ಇಟ್ಕೋಬಹುದು. ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಇದು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವರ್ಕು, ಡಿಸೈನು ಚೆನ್ನಾಗಿ ಬಂದಿದೆ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ, ನೀವು ಎಷ್ಟೇ ದೊಡ್ಡ ಡೈನಿಂಗ್ ಟೇಬಲ್ ಇದ್ದರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಯಾಕಂದರೆ ಸ್ಪೇಷಿಯಸ್ ಜಾಗ ಇದೆ ಇಲ್ಲಿ. ಅಡುಗೆ ಮನೆಗಿಂತನೂ ಡೈನಿಂಗ್ ಹಾಲ್ ಏರಿಯಾ ದೊಡ್ಡದು ಬರುತ್ತೆ. ಕ್ರ್ಯಾಕರ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಅಲ್ಲಿ ಹ್ಯಾಂಡ್ ವಾಶ್ ಪಾಯಿಂಟ್ ಮಾಡಿಕೊಟ್ಟಿರುವಂಥದ್ದು. ಓಕೆ, ದಿಸ್ ಈಸ್ ಹಾಲ್, ಡೈನಿಂಗ್ ಹಾಲ್. ಸೊ ಫಸ್ಟ್ ಫ್ಲೋರಲ್ಲಿ ಇಷ್ಟನ್ನು ಪ್ರೊವೈಡ್ ಮಾಡಿದ್ದಾರೆ ಇವರು, ಡೌಟೇ ಇಲ್ಲ. ಬಾತ್ರೂಮ್ ಬಗ್ಗೆ ಹೇಳ್ತೀನಿ. ಟಾಯ್ಲೆಟು ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಪ್ರತಿಯೊಂದು ಫ್ಲೋರ್ಗೂ ಬಾತ್ರೂಮ್ ಬೇಕೇ ಬೇಕು, ಹಾಗಾಗಿ ಪ್ರೊವೈಡ್ ಮಾಡಿರುವಂಥದ್ದು. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ಈ ಮನೆಗೆ ಇನ್ನೊಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ, ಅದು ಮಾಡಿಕೊಡ್ತಾರೆ. ಸರಿ, ಹಾಗಾದರೆ ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಟಫನ್ ಗ್ಲಾಸು 12 mm, ಅದಕ್ಕೆ ಹ್ಯಾಂಡ್ ಗ್ರಾಬರ್ ಟೀಕ್ ವುಡ್ ಕೊಟ್ಟಿರುವಂಥದ್ದು. ಇದು ಫ್ಯಾನ್ಸಿ ಲುಕ್ಕಲ್ಲಿ ಬಂದಿರುವಂಥದ್ದು. ಇಲ್ಲಿ ನಿಮ್ಮ ಐಡಾಲ್ ಏನಾದರೂ ಇದ್ದರೆ ಲುಕ್ಗೋಸ್ಕರ ಇಟ್ಕೊಳ್ಳೋದಕ್ಕೆ ಮಾಡಿರುವಂಥದ್ದು. ನೋಡಿ, ಹಾಲ್ ತುಂಬ ಚೆನ್ನಾಗಿ ಬಂದಿದೆ. ಇದೇ ಮೇನ್ ಇಲ್ಲಿಂದ ಹೈಲೈಟ್ ಅಂದರೆ ಸ್ಕೈಲೈಟು. ನಾನು ಮೇಲಿಂದ ಕೂಡ ತೋರಿಸ್ಕೊಡ್ತೀನಿ. ಸ್ಟಡಿ ಕ್ಯಾಬಿನೆಟು, ಸ್ಪೇಷಿಯಸ್ ಜಾಗ, ತುಂಬ ದೊಡ್ಡದಾಗಿ ಬಂದಿದೆ. 2 ಸಿಸ್ಟಮ್ ಅಲ್ಲ, ಎಷ್ಟೇ ಇಟ್ಕೋಬೋದು. ತುಂಬ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಲೈಟಿಂಗ್ ಆಗಲಿ, ಜಾತ್ರೆ ಅಂತೂ ಎಲ್ಲಿಲ್ಲ, ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಹಾಗೆ ಮೊಬೈಲ್ ಹೋಲ್ಡರನ್ನು ಇಟ್ಟಿರುವಂಥದ್ದು. ವಾಲ್ ಪ್ಯಾನಲಿಂಗೆಲ್ಲ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು ವಿತ್ ಫ್ಯಾನ್ಸಿ ಲೈಟು, ಹಾಗೆ ಫ್ಯಾನು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಇನ್ ಬಿಲ್ಟು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ಒಳಗಡೆ ಸ್ಟ್ರಿಪ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಹಾಗೆ ಇಲ್ಲಿ ವೆಂಟಿಲೇಷನ್ಗೆ 3/6 ಅನಿಸುತ್ತೆ, ಅಥವಾ 4/6 ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಮತ್ತು ಈ ಕಡೆಯಿಂದ ಕವರ್ ಮಾಡಿ ತೋರಿಸ್ತೀನಿ. ತುಂಬ ಜಾಗ ಹೊಡೆಯುತ್ತೆ ಮುಂದ್ಗಡೆ, ಈಸಿಯಾಗಿ ಓಡಾಡ್ಬೋದು. ಹಾಗೆ ನಿಮಗಿಲ್ಲಿ ಈ ಡೋರ್ ಹಿಂದ್ಗಡೆ
ಒಂದು ಬಾತ್ರೂಮ್ ಕೂಡ ಬರುತ್ತೆ. WPVC ಡೋರು, ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, 2x4 ವೆಟ್ರಿಫೈಡ್ ಟೈಲ್ಸು, ಮ್ಯಾಟ್ ಫಿನಿಶಿಂಗು, ಎಕ್ಸಾಕ್ಟ್ ಫ್ಯಾನ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ. ವಾಲ್ ಮೌಂಟ್ ಕಮೋಡ್ ಇದೆ, ಅದು ಸೆರಾ ಅಥವಾ ಹಿಂಡ್ವೇರ್ ಆಗಿರುತ್ತೆ. ಸೆಟ್ ಬ್ಯಾಕು ಹಿಂದ್ಗಡೆ ಬಿಟ್ಟಿರೋದ್ರಿಂದ ಬೆಳಕು ಚೆನ್ನಾಗಿ ಬರುತ್ತೆ. ಆಮೇಲೆ ಹಿಂದ್ಗಡೆ ಇನ್ನೂ ಮನೆ ಬಂದಿಲ್ಲ, ಹಾಗಾಗಿ ಡೋರ್ ಕ್ವಾಲಿಟಿ ಆಗಲಿ, ಹ್ಯಾಂಡಲ್ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ. ಈ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ನಿಂತ್ಕೊಂಡು ನೋಡಿದರೆ ಈ ಥರ. ಈಗ ಇದು ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟ್ ಕೊಟ್ಟಿಲ್ಲ, ಬಟ್ ಇಂಟೀರಿಯರ್ ವರ್ಕು ಸೆಲೆಕ್ಷನ್ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಬರುತ್ತೆ, ಓವರ್ ಹೆಡ್ ವಾರ್ಡ್ರೋಬ್ ಬರುತ್ತೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಬೋದು, ಪ್ರಾಮಿಸ್, ಡೌಟೇ ಇಲ್ಲ, ಹಾಕ್ಕೋಬೋದು. ಒಂದು ಬಾತ್ರೂಮ್ ಬರುತ್ತೆ, ಒಂದು ಬಾಲ್ಕನಿ ಬರುತ್ತೆ. ರಸ್ತೆ ಸೈಡ್ ಅಲ್ವಾ, ಹಾಗಾಗಿ ಬಾತ್ರೂಮ್ ಬರುತ್ತೆ, ಬಾಲ್ಕನಿ ಬರುತ್ತೆ. ಬಾಲ್ಕನಿ ಬಂದಿರೋದ್ರಿಂದ ಈ ಬಾತ್ರೂಮ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಯಾಕೆಂದರೆ ಬಾಲ್ಕನಿ ಕೊಟ್ಟಿದ್ದೀವಿ, ಬಾಲ್ಕನಿ ಬೇಡ ಅನ್ನೋ ಹಾಗಿದ್ರೆ ಈ ಬಾತ್ರೂಮ್ ಕೂಡ ತುಂಬ ದೊಡ್ಡದಾಗಿ ಬರ್ತಾಯಿತ್ತು. 2030ದಲ್ಲಿ ಎಲ್ಲೆಲ್ಲಿ ಯಾವುದಾದ್ರು ಎಷ್ಟೆಷ್ಟನ್ನ ಕೊಡಬೇಕು ಅಷ್ಟನ್ನ ಕೊಟ್ಟಿದ್ದಾರೆ. ಫೈನಲ್ಲು ರಿಸಲ್ಟ್ ಈ ಥರ ಬರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಗೊತ್ತು, ಬಟ್ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. 3 ಅಡಿ ವೈಡ್ ಸ್ಟೇರ್ಕೇಸು, ಟಫನ್ ಗ್ಲಾಸು, ಹ್ಯಾಂಡ್ ಟೀ ಕುಡ್ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಬುಲೆಟ್ ಫೈರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾವು 3rd ಫ್ಲೋರಲ್ಲಿದ್ದೀವಿ. 3rd ಫ್ಲೋರಲ್ಲಿ ನಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಹೈಲೈಟ್ ಅಂದರೆ ಇದೆ, ಎಲ್ಲ ಕಡೆಯೂ ಬೆಳಕು ಬರುತ್ತೆ. ಸೆಟ್ ಬ್ಯಾಕ್ ಬಿಡೋ ಅವಶ್ಯಕತೆಯೇ ಇರಲಿಲ್ಲ. ಇವರು ಇಲ್ಲಿದ್ದಾನೆ ಎಲ್ಲ ತೊಗೊತಾ ಇದ್ದಾರೆ ಬೆಳಕು ಗಾಡಿ. ಸೂಪರ್. 30-40 ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ನೋಡಿ, ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಸೇಮ್ ಕಿಂಗ್ ಸೈಜ್ ಕಾಟು ವಿತ್ ಹೈಡ್ರಾಲಿಕ್ ಲಿಫ್ಟು, ವಾಲ್ ಕ್ಲೈಂಡಿಂಗ್ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು, ಫ್ಯಾನ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಸೇಮ್ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಮೊಬೈಲ್ ಹೋಲ್ಡರು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದರೆ ನೀವು TV ಕ್ಯಾಬಿನೆಟ್ ಮಾಡಿದ್ದಾರೆ, ಕನ್ವರ್ಟ್ ಮಾಡ್ಕೋಬೋದು, ಹೋಮ್ ಥಿಯೇಟ್ರ್ ಥರ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿರೋ ಬಾತ್ರೂಮ್ನ ಆ ಕಡೆ ಇಟ್ಟಿದ್ದಾರೆ, ಹಾಗಾಗಿ ರೂಮು ದೊಡ್ಡದಾಗಿ ಬರುತ್ತೆ. ಎಸ್, ಇದು ಗೆಸ್ಟ್ ರೂಮ್ ಥರ ಆದರೂ ಮಾಡ್ಕೊಳ್ಳಿ ಅಥವಾ ಮಾಸ್ಟರ್ ಬೆಡ್ರೂಮ್ ಥರ ಆದರೂ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕಾಮನ್ ಬಾತ್ರೂಮ್ ಇಲ್ಲಿ ಹೊರಗಡೆ ಹಾಕಿದ್ದಾರೆ. ಇದು ಬಾತ್ರೂಮ್, ವೆಂಟಿಲೇಷನ್. ಹಾಗೆ ನಮಗೊಂದಿಲ್ಲಿ 4th ಬೆಡ್ರೂಮ್ ಸಿಗುತ್ತೆ. ಟೋಟಲ್ 4 ಬೆಡ್ರೂಮ್ ಇರುವಂಥದ್ದು ಈ ಮನೆಗೆ. ಇಲ್ಲೂ ಕೂಡ ಕಾಟ್ ಕೊಟ್ಟಿಲ್ಲ. 2 ಬೆಡ್ರೂಮ್ಗಳಿಗೆ ಕಾಟ್ಗಳನ್ನ ಪ್ರೊವೈಡ್ ಕೊಟ್ಟಿದ್ದಾರೆ. ಇನ್ನೂ 2 ಬೆಡ್ರೂಮ್ಗಳಿಗೆ ಕೊಟ್ಟಿಲ್ಲ. ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ವೆಂಟಿಲೇಷನ್ಗೆ ಬಿಗ್ ವಿಂಡೋ. ರೂಮ್ಗಳು ತುಂಬ ಚೆನ್ನಾಗಿ ಬಂದಿದೆ, ಫಿಟ್ ಆ್ಯಂಡ್ ಫಿನಿಶ್. ಓಕೆ, ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್, ಇದು ಸ್ಟಡಿ ಕ್ಯಾಬಿನೆಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಲುಕ್ ನೋಡಿ ಹೇಗಿದೆ. ಇಂಟೀರಿಯರ್ ವರ್ಕ್ ಮಾಡಿರೋನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಗುಡ್. ರೂಮ್ ಕೂಡ ಸ್ಪೇಷಿಯಸ್. ಇದಿಷ್ಟು 3rd ಫ್ಲೋರಲ್ಲಿ ಇರುವಂಥದ್ದು. ಈ ಎರಡಕ್ಕೂ ಸೇರಿ ಒಂದು ಬಾತ್ರೂಮ್ನ ಕೊಟ್ಟಿರುವಂಥದ್ದು ಗೆಳೆಯರೆ, ಮೈಂಡಲ್ಲಿ ಇಟ್ಕೊಳ್ಳಿ. ಇದೇ ಹೈಲೈಟ್ ಅಲ್ವಾ? ಸೊ ಮೇಲ್ಗಡೆಯಿಂದ ನಿಮಗೆ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಕೆಳಗಡೆ ಅಂತ ತೋರಿಸ್ಕೊಡ್ತೀನಿ. ಇದು ಅಂಜನಾಪುರ 9th ಬ್ಲಾಕು, 2030 ನಾರ್ತ್ ಗೇಟು, ನಾರ್ತ್ ಡೋರು. ಸ್ಕೈಲೈಟ್ ಕೊಟ್ಟಿದ್ದಾರೆ. ಬೆಳಕು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ. ಈ ಕಡೆಯಿಂದನೂ ಬರುತ್ತೆ, ಆ ಕಡೆಯಿಂದನೂ ಬರುತ್ತೆ.
ಇದೇ ನೋಡಿ, ಮೇಲಿಂದ ಕೆಳಗಡೆ ಮನೆ ಒಳಗಡೆ ಹೇಗೆ ಕಾಣಿಸುತ್ತೆ. 30-40 ಲುಕ್ ಇದು ಆ್ಯಕ್ಚುಲಿ. ಇದು ಬಾತ್ರೂಮ್ ಕೆಳಗಡೆ ಇದೆಯಲ್ವಾ, ಅದಕ್ಕೆ ವೆಂಟಿಲೇಷನ್ ಬಿಟ್ಟಿರುವಂಥದ್ದು. ಮಳೆ ಎಲ್ಲ ಲೀಕೇಜ್ ಏನೂ ಆಗೋದಿಲ್ಲ. ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಡೋರ್ ಓಪನ್ ಮಾಡಿದ್ದೆ ನಾನೇ, MS ಡೋರ್ ಕೊಟ್ಟಿದ್ದಾರೆ. ಈ ಕಡೆ ಎಲ್ಲ ನಿಮಗೆ ಓಪನ್ ಟೆರೆಸ್ ಸಿಗುತ್ತೆ. ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಹಾಕ್ಕೊಂಡ್ರೆ ಒಳ್ಳೆ ಲುಕ್ಕು. ಈ ಕಡೆ ನಿಮಗೆ ಹೆಡ್ರೂಮ್ ಸಿಗುತ್ತೆ ಒಂದು. ವಾಷಿಂಗ್ ಮಿಷಿನ್ನ ಇಲ್ಲಿ ಇಟ್ಕೋಬೋದು. ಇನ್ಲೆಟು, ಪ್ಲಗ್ ಪಾಯಿಂಟು ಎಲ್ಲ ಇದೆ ಅಲ್ಲಿ, ಔಟ್ಲೆಟ್ ಎಲ್ಲ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸು ಚೆನ್ನಾಗಿದೆ. ಡೋಟೆ ಎಲ್ಲ ಈ ಕಡೆ ತೋರಿಸಿ ನೋಡಿ ಲೊಕೇಶನ್ ಯಾವ್ದು ಹತ್ರ ಅಂತ. ಇದು JP ನಗರ್ 9 ಫೇಸ್, JP ನಗರ್ HM ಮೋಡ್ ಸಿಟಿ ಏನಿದೆಯಲ್ಲ ಅಲ್ಲಿ ಬರುತ್ತೆ. ಮೇನು NPS ಸ್ಕೂಲು, KRB ಪೆಟ್ರೋಲ್ ಬಂಕು, NPS ಸ್ಕೂಲ್. ಇದು ಗ್ರೇ ಕಲರ್ ಏನಿದೆಯಲ್ಲ ಟ್ಯಾಂಕ್ಗಳಿರೋದು NPS ಸ್ಕೂಲ್. ಅದು JP ನಗರಕ್ಕೂ ಆಂಜನಾಪುರಕ್ಕೂ ತುಂಬ ಹತ್ತಿರ ಇದೆ ಅಂತ ಹೇಳ್ಬೋದು. ನಿಮಗೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ ಬಿಲ್ಡಿಂಗ್ ಪಕ್ಕ ಏನು ಒಂದು ಟವರ್ ಕಾಣಿಸ್ತಿದೆಯಲ್ಲ, ಅದೇ ವಾಜಳ್ಳಿ ಮೆಟ್ರೋ ಸ್ಟೇಷನ್. ಸ್ಲ್ಯಾಬ್ ಏನು ಸ್ಟ್ರೈಟಾಗಿದೆಯಲ್ಲ ಅದು. ಗೆಳೆಯರೇ, ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತುಗಳು. ಅಂಜನಾಪುರ 9th ಬ್ಲಾಕು, ನಾರ್ತ್ ಗೇಟು, ನಾರ್ತ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸು 176, 1,76 lakhs, ಸ್ಲೈಟ್ಲಿ ನೆಗೋಷಿಯಬಲ್ಲು. ಈ ಮನೆ ಇಷ್ಟಪಟ್ಟಿದ್ದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಡು ಮನೆಯನ್ನು ತೋರಿಸ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.